ಗೌರಿಬಿದನೂರಿನ ವಿವಿಧ ಗ್ರಾಮಗಳಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ರಸ್ತೆ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ರೈಲ್ವೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅವುಗಳ ಪರಿಣಾಮಕಾರಿ ಅನುಷ್ಠಾನದಿಂದ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದೆ ಎಂದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲ್ ಜೀವನ್ ಮಿಷನ್, ಅಮೃತ್ 2.0, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ರಾಷ್ಟ್ರೀಯ ಹೆದ್ದಾರಿ 69 ಅಭಿವೃದ್ಧಿ, ಆಯುಷ್ಮಾನ್ ಭಾರತ್, ಆರೋಗ್ಯ ಮಿಷನ್, ಕೇಂದ್ರೀಯ ವಿದ್ಯಾಲಯ ನಿರ್ಮಾಣ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಇನ್ನು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ನನ್ನ ಮತ್ತು ಯಲಹಂಕ ಶಾಸಕ SR ವಿಶ್ವನಾಥ್ ಅವರ ನಡುವೆ ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯ ಇಲ್ಲ. ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿದ್ದರೂ ಅವುಗಳನ್ನು ಬಗೆಹರಿಸಿಕೊಂಡು ಪಕ್ಷದ ಸಂಘಟನೆ ಹಾಗೂ ಜನರ ಅಭಿವೃದ್ಧಿಗಾಗಿ ಒಟ್ಟಾಗಿ ಕೆಲಸ ಮಾಡಲಾಗುವುದೆಂದು ಸ್ಪಷ್ಟಪಡಿಸಿದರು. ಗೌರಿಬಿದನೂರು ಕ್ಷೇತ್ರಕ್ಕೆ ಒಬ್ಬ ಲೋಕಸಭಾ ಸದಸ್ಯನಾಗಿ ಕೇಂದ್ರ ಸರ್ಕಾರದ ಅನುದಾನಗಳು, ಕಾರ್ಯಕ್ರಮಗಳು, ಗೌರಿಬಿದನೂರು ಅಭಿವೃದ್ಧಿಗೆ ಏನು ಮಾಡಿದ್ದೀವಿ ಅನ್ನುವಂಥ ಕೆಲವು ವಿಷಯಗಳನ್ನು ನಿಮಗೆ ಹಂಚ್ಕೋಬೇಕು ಅಂತೇಳಿ ಇವತ್ತು ನಾನು ನಿಮ್ಮನ್ನೆಲ್ಲ ಕೂಡ ಆಹ್ವಾನವನ್ನು ಮಾಡಿದ್ದೀನಿ. ಅದರಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು ಕುಸುಮ್ ಸಿ ಯೋಜನೆ. ತಮಗೆಲ್ಲ ಕೂಡ ಗೊತ್ತಿದೆ. ತೊಂಡೆಬಾವಿ ಹಾಗೂ ಚರಕಮಟ್ಟನಹಳ್ಳಿ ಈ ಎರಡೂ ಗ್ರಾಮಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ 19.7 ಮೆಗಾವ್ಯಾಟ್ನ ಸೌರ ವಿದ್ಯುತ್ ಘಟಕವನ್ನು ನಿರ್ಮಾಣ ಮಾಡಿದ್ದೀವಿ ಈಗಾಗಲೇ. ಸೋಲಾರ್ ಪವರ್ ಸುಮಾರು 20 ಮೆಗಾವ್ಯಾಟ್ ಅಂತ ತಿಳ್ಕೊಳ್ಳಿ. ಯಾಕೆ 20 ಮೆಗಾವ್ಯಾಟು ಅಂದರೆ, ಇವತ್ತು ಗ್ರಾಮೀಣ ಪ್ರದೇಶದ ರೈತರಿಗೆ ಹಗಲಿನಲ್ಲಿ ವಿದ್ಯುತ್ತನ್ನು ಕೊಡಬೇಕು, ಯಾವುದೇ ಲೋಡ್ ಶೆಡ್ಡಿಂಗ್ ಇಲ್ದಿರ ನಿರಂತರವಾಗಿ ವಿದ್ಯುತ್ ಅವರಿಗೆ ಸಿಕ್ಕಬೇಕು. ಈಗಾಗಲೇ ಗೌರಿಬಿದನೂರು ರೈಲ್ವೆ ನಿಲ್ದಾಣದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ತಗೊಂಡಿದ್ದೀವಿ. ಉದಾಹರಣೆಗೆ ರೈಲ್ವೆ ನಿಲ್ದಾಣದಲ್ಲಿ ವಯೋವೃದ್ಧರಿಗೆ ಪ್ಲಾಟ್ಫಾರ್ಮು 2, 3, 4ಕ್ಕೆ ಹೋಗಲು ಲಿಫ್ಟನ್ನು ಕೂಡ, ಪ್ಲಾಟ್ಫಾರ್ಮ್ 2, 3, 4ಕ್ಕೆ ಹೋಗೋದಕ್ಕೆ ಲಿಫ್ಟನ್ನು ಕೂಡ ಅಳವಡಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅನೇಕ ಕೆಲಸಗಳಿವತ್ತು RMC ಮುಂದ್ಗಡೆ ಅಂಡರ್ ಪಾಸ್, ಅದು ದ್ವಿಚಕ್ರ ವಾಹನಗಳಿಗೆ ಮಾತ್ರ ನಡೆದಿದೆ. ಶೀಘ್ರ ಕಾಮಗಾರಿ ನಿಮಗೆ ಇದನ್ನೆಲ್ಲ ಕೂಡ ಕೊಡ್ತೀನಿ. ಸುಮಾರು ಕೆಲಸ ರೈಲ್ವೆ ನಿಲ್ದಾಣದಲ್ಲಿ ಗೌರಿಬಿದನೂರಲ್ಲಿ ಮಾಡಿದೆ, ಸುಮಾರು 7 ಕೆಲಸಗಳು. ಇದೇ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಗದ್ದಲದ ಕುರಿತು ಪ್ರತಿಕ್ರಿಯಿಸಿದ ಸಂಸದರು, ಸಮಾಜದ ಕಾರ್ಯಕ್ರಮಗಳನ್ನು ರಾಜಕೀಯ ವೇದಿಕೆಯನ್ನಾಗಿ ಬಳಸುವುದು ಸರಿಯಲ್ಲ. ಸಾರ್ವಜನಿಕ ಪ್ರತಿನಿಧಿಗಳು ತಮ್ಮ ಮಾತು ಹಾಗೂ ನಡವಳಿಕೆಯಲ್ಲಿ ಜವಾಬ್ದಾರಿ ಪ್ರದರ್ಶಿಸಬೇಕೆಂದು ಹೇಳಿದ ಅವರು, ಶಾಸಕ ಪ್ರದೀಪ್ ಈಶ್ವರ್ ಅವರ ಹಾವಭಾವ ಸರಿಯಿಲ್ಲ ಎಂದು ಟೀಕಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ತಾಲೂಕು ಹಾಗೂ ನಗರ ಘಟಕದ ಪದಾಧಿಕಾರಿಗಳು, DCC ಬ್ಯಾಂಕ್ ನಿರ್ದೇಶಕರು ಮತ್ತು ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ರಾಜ್ಯದ ಜನರ ಮುಂದೆ ಇದೆಯಲ್ಲಪ್ಪ, ಏನು ಇಲ್ಲ. ಈಗ ಕೆಲವು ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಾಗಿದೆ. ಅಲ್ಲ, ಈಗ ಕೋರ್ಟು ಅವ್ರಿಗೆಲ್ಲ ಕೂಡ ಈಗ ಬೇಲನ್ನು ಕೊಟ್ಟಿದ್ದಾರೆ. ಯಾವಾಗಲೂ ನೋಡಿ, ಒಬ್ಬ ಚುನಾಯಿತ ಪ್ರತಿನಿಧಿ ಅತ್ಯಂತ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗ್ತದೆ. ಅದು ಪಬ್ಲಿಕ್ ಆಗಿ ಅಷ್ಟೇ, ಖಾಸಗಿಯಾಗಿ ಅಷ್ಟೇ ಜವಾಬ್ದಾರಿಯಿಂದ ನಡ್ಕೊಳ್ಳದೇ ಇದ್ದರೆ ಇಂಥ ಅವಾಂತರಗಳಿಗೆ ನಾವೇ ಅದನ್ನು ಬರಮಾಡ್ಕೊಳ್ಳುವಂಥವ್ರಿಗೆ ಕಾರಣ ನಾವಾಗ್ತೀವಿ. ಹಾಗಾಗಿ ಯಾವ ಸಂಘಟನೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಯಾವ ಸಮಾರಂಭಕ್ಕೆ ಹೋಗ್ತೀವಿ, ಯಾವ ಸಮುದಾಯದ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅಂಥ ಸಮುದಾಯದ ಕಾರ್ಯಕ್ರಮಕ್ಕೆ ಹೋದಾಗ ನಾವು ಯಾರೂ ಕೂಡ ಆ ಸಮುದಾಯದ ವಿರುದ್ಧ ಮಾತನಾಡುವಂಥದ್ದು ಥರ ಅಲ್ಲ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.